ನಮ್ಮ ಡ್ಯಾಡಿಗೆ ನನ್ನ ಮೇಲಿರೋ ಪ್ರೀತಿಗಿಂತ ನನ್ನ ತಂಗಿ ಮೇಲಿರೋ ಭಯನೇ ಜಾಸ್ತಿ. ಆದ್ರೂ ಈ ಹುಡುಗಿರು ಸರಿ ಇಲ್ಲ, ಲವ್ ಗಿವು ಡವ್ ಅಂತ ಹಾಳಾಗ್ಬಿಡ್ತವೆ, ನಮ್ಮನ್ನೇ ಆಮರಿಸ್ಬಿಡ್ತವೆ. ಅದಕ್ಕೆ ನಮ್ಮಪ್ಪೇ ಸರಿ, ದೊಡ್ಡ ಛತ್ರಿ ನನ್ನ ಮಗ. ದೊಡ್ಡ ತಂಗಿನ ತಾನು ನೋಡ್ಕೊಳ್ಳಿಕ್ಕೆ ಬೆಂಗಳೂರಲ್ಲಿದೆ, ಇಲ್ಲಿ ಚಿಕ್ಕ ತಂಗಿನ ನೋಡ್ಕೊಳ್ಳಿಕ್ಕೆ ನನ್ನ ಇಟ್ಟಿದ್ದಾನೆ. ಹಿಂಗೆ ಇರ್ಬೇಕು ನಮ್ಮಪ್ಪ. ದೊಡ್ಡ ಛತ್ರಿ ನನ್ನ ಮಗ. ಯಾರ ನೀವೇನ್ ಇಲ್ಲಿ? ಏಯ್ ಎಂತ ಮಾಡ್ತಿದ್ದೆ ಎಲ್ಲಿನ? ಅಣ್ಣ ದಾರಿಲಿ ಹೋಗ್ತಿದ್ದೆ, ಯಾವ್ದೋ ಹಂದಿ ಓರ್ಲ ಸೌಂಡ್ ಬಂತು, ಅದಕ್ಕೆ ನೋಡೋಣ ಅಂತ ಬಂದೆ ಕಣ. ಸರಿ ಬೇಡ ಹೋಗ್ತೀನಿ. ಏಯ್ ಬರ ಇಲ್ಲ, ಗುಂಡಿಂದ ಮೇಲೆ ತಾನ ಎಲ್ಲಾದ್ರೂ ಶೂಟ್ ಮಾಡ್ಬಿಡ್ತೆ. ಸುಮ್ಕಿರಣ, ಗುಂಡಿಗೆ ಬಿದ್ರು ಗುಂಡು ಹೊಡೆದ್ ಬಿಡಲ್ಲ ಅಂತೀಯ ನೀನು. ಏಯ್ ಶೂಟ್ ಮಾಡ್ಬಿಡ್ತೀನಿ. ಸ್ಟೇಡಿ ಮನೆವರೆಗೂ ಬಿಟ್ಬಿಡ, ಶೂಟ್ ಮಾಡ್ಬಿಡ್ತೀನಿ. ಇಲ್ಲಾಂದ್ರೆ ಅಣ್ಣ ಹುಡುಗಿ ಅಣ್ಣನ ಗುಂಡಿಗೆ ಬೀಳಿಸಿ ನಿನ್ ಗುಂಡಿಗೆ ಅವಳನ್ನ ಬೀಳ್ಸ್ಕೊಂಡಲ್ಲ ಅಣ್ಣ. ಏನ್ ಲೆವೆಲ್ ಅಣ್ಣ ನಿಂದು. ನಾನ್ ಮನೆಗೆ ಹೋಗ್ಬೇಕು ಅನ್ಕೊಂಡಿದ್ದೆ, ನೀನು ಸ್ಟೋರಿ ಕೇಳಿ ಇಲ್ಲ ಕೂರೋಣ ಅನ್ಸಿದೆ. ಅಣ್ಣ ಹೇಳಣ್ಣ, ಮುಂದೆ ಕೇಳೋಣ. ಅಲ್ಲಣ್ಣ, ನೀನ್ ಲವ್ ಸ್ಟೋರಿ ಹೇಳಂದ್ರೆ ಡೈರೆಕ್ಟ್ ಆಗಿ ರೊಮ್ಯಾನ್ಸ್ಗೆ ಹೋಗ್ಬಿಟ್ಟಿದ್ಯಾ? ಕುಡ್ದಾಗೇನು ಕುಂಟೆ ಪಿಲ್ಲೆ ಆಡಿದ ನೆನಪು ಬರುತ್ತೆ ಅನ್ಕೊಂಡೇನು? ಇವೇನೇನೋ ಬರೋದು. ಅವ್ರನ್ನ ಮರಿಬೇಕು ಅಂತ ಕುಡಿತೀವಿ, ಆದರೆ ಕುಡ್ದಾಗ ಅವರೇ ನೆನಪು ಬರ್ತಾರೆ. வணக்கம் சார். ಸರ್ ಡಿಸ್ಟರ್ಬ್ ಆಚೆ ಸರ್, ஒரு சின்ன ಹೆಲ್ಪ್ ಆಗಬೇಕಿತ್ತು ಸರ್. ತಮಿಳ್ನಾಡಿಂದ ವರಂಬೋದು ಸರ್. ಯಾರೋ என்னோட ಪರ್ಸುಕ್ಕೆ ಅದ್ದು ಬಿಟ್ರು ಸರ್. 500 ರೂಪಾಯಿ ಇದ್ರೆ ಕೊಡಿ ಸರ್, ನಾನು ಊರಿಗೆ ಹೋಗಿ ಫೋನ್ ಪೇ ಪಂಡ್ರೆ ಸರ್. ಖಂಡಿತ ಪಂಡ್ರೆ ಸರ್, ಏನ ನಂಬುಂಗ ಸರ್. ಇವತ್ತು ಕ್ಯಾಶ್ ತರದೇ ಮರ್ತ್ಬಿಟ್ಟೆ ನೋಡ್ರಿ. ಇವಾಗೆಲ್ಲ ಯಾರು ಜೋಬಲ್ಲಿ ಕ್ಯಾಶ್ ಇಟ್ಕೊಂಡು ಮಾಡ್ತಾರೆ ಅಲ್ವಾ? ಸ್ಕ್ಯಾನ್ ಮಾಡಿದ್ರು ಓಕೆ ಸರ್. ಫೋನ್ಪೇ ಅಯ್ಯೋ என்ன ஆயிடுச்சு சார்? ಸ್ವಿಚ್ ಆಫ್ ಆಗ್ಬಿಡ್ತು. ಸರಿ, ಈ ದೇವರು ಹೆಲ್ಪ್ ಮಾಡೋಕ್ಕೂ ಬಿಡಲ್ಲ ಅಂತ. ಸ್ವಿಚ್ ಆಫ್ ಆಯ್ತು ಸರ್. ಪವರ್ ಬ್ಯಾಂಕ್ ಇருக்கு ಸರ್. ಪವರ್ ಬ್ಯಾಂಕು ಇದೆಯಾ? ಆಮಾ ಸರ್. ನಂದು ಟೈಪ್ ಸಿ ಪಿನ್ನು. அப்படியா ಸರ್? ನಿಮ್ಮ ಹತ್ರ ಇದೆಯೋ ಇಲ್ವೋ, ಎಷ್ಟೊತ್ತಾಗುತ್ತೆ ಏನೋ ನಿಮಗೆ? ನನ್ನ ಹತ್ರ ಎಲ್ಲ ಪಿನ್ ಇದೆ ಸರ್. ನಿಮ್ದು ಯಾವ ಪಿನ್ ಪಾರುಂಗ ಸರ್. ಪಾತುಟ್ಟು ಅರ್ಧ ಗಂಟೆ ಚಾರ್ಜ್ ಹಾಕಿದ್ರೆ ಸಾಕು ಸರ್. எனக்கு டைம் இருக்கு சார். நான் இங்கே வெயிட் பண்றேன் சார். பரவாயில்லை சார். ಮುಡ್ಕಿ ಮುಂದೆ ಮರ್ಯಾದೆ ಕಳಿತೀನಿ. ಪಿನ್ನು ಇದೆಯಾ? எனக்கு ஒரே ஒரு ಹೆಲ್ಪ್ ಮಾಡಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ನಿಮ್ಮದು ரொம்ப ಒಳ್ಳೆ ಮನಸ್ಸು ಮೇಡಮ್, ಚೆನ್ನಾಗಿ ನೋಡ್ಕೊಳ್ಳಿ ಸರ್. ನಾ ಪೋರೆ ಮೇಡಮ್. ಅಂಕಲ್ ತಗ್ಲಾಕಂತೀವ ನಾನು ಮಾವನ. ಹೌದಾ? ನೀನು ಕೊಟ್ಟೆ ನಾನು ಕೊಟ್ಟರೆ ಎರಡು ಒಂದೇ ತಾನೆ. ಥೂ, ಅವಳು ನೆನೆಸ್ಕೊಂಡ್ರೆ ಕುಡ್ದಿರೋ ಎಣ್ಣೆಲ್ಲ ಕುದೀತಾ ಇದೆ. ಅವಳು ಮರಿಬೇಕು ಅಂತೆಲ್ಲ ಎಣ್ಣೆ ಕುಡಿತಾಯಿ, ಮತ್ತೆ ಅವಳು ನೆನೆಸ್ಕೊಂಡು ಕತೆ ಹೇಳು ಅಂತೀಯ? ನನ್ನ ಕೈಲಿ ಆಗ್ತಿಲ್ಲ. ಅಯ್ಯ, ನೀನು ಅವಳು ನೆನೆಸ್ಕೊಳ್ಳೋದು ಬೇಡ, ನಾನು ಕತೆ ಕೇಳೋದು ಬೇಡ. ನಾನು ಮನೆ ಹೋಗ್ತೀನಿ. ಹೈ, ಹಾಂ, ನೀನು ಮನೆಗೆ ಹೋದ್ರೆ ನನ್ನ ಕತೆ ಯಾರ ಕೇಳೋದು? ಕೂತ್ಕೊಳ್ಳೋ. ಒಳ್ಳೆ ಕುಡ್ಕೊಂಡು ಸವಾಸ ಆಯ್ತಲ್ಲ. ಹುಡುಗಿ ನೆನ್ಸ್ಕೊಂಡು ಕತೆ ಹೇಳಲ್ಲ ಅಂತೀಯ, ನನಗೆ ಮನೆಗೆ ಹೋಗೋಕ್ಕೂ ಬಿಡಲ್ಲ. ಒಳ್ಳೆ ಕುಡ್ಕೊಂಡು ಸವಾಸ ಆಯಿತು. ಬೆಳಗ್ಗೆ ಯಾರ ಮುಖ ನೋಡ್ಕೊಂಡು ಬಂದ ಏನೋ. ಸರ್, ಮ್ಯಾಟ್ರ್ ಮೋಸ್ಟ್ ಅರ್ಜೆಂಟು.
ಮಧ್ಯಾಹ್ನ ಎಣ್ಣೆ ಹೊಡಿಬೇಕು. ಆಗಿರೋದೆಲ್ಲ ಕೊಟ್ಬಿಡಿ. ಹಲೋ ಹಲೋ, ಯಾರು? ನಾನಪ್ಪ ಸಿರಿ. ಮಗಳೇ, ಇದು ನನ್ನ ಹೊಸ ನಂಬರ್. ಹಾ, ನನ್ಗೆ ಗೊತ್ತಿತ್ತಮ್ಮ, ನೀನು ಬುದ್ಧಿವಂತೆ ಅಂತ ನನ್ಗೆ ಗೊತ್ತಿತ್ತು. ತಗೊಳ್ಳೋ, ಕಣ್ಮುಚ್ಚಿ ಏನೇನಾಗಿದೆ ಎಲ್ಲ ನೆನೆಸ್ಕೊಂಡು ಹೃದಯ ಗಟ್ಟಿ ಮಾಡಿಕೊಂಡು ಶಿವ ಅಂತ ಒಂದೇ ಸಲ ಏರಿಸ್ಬಿಡೋ. ಆಮೇಲೆ ನೋಡು, ನಿನಗೆ ಗೊತ್ತಿಲ್ದಂಗೆ ಎಲ್ಲ ಲೂಸ್ ಆಗ್ಬಿಡುತ್ತೆ. ತಗೊಳ್ಳೋ, ತಗೊಳ್ಳಲಿ, ಕುಡಿಯಲೇ. ಸ್ವಲ್ಪ ತಡಿ. ಫಸ್ಟ್ ಟೈಮ್ ಕುಡಿತಿದ್ಯಾ, ಅದು ಲವ್ ಮ್ಯಾಟ್ರಿಗೆ. ಸೀರಿಯಸ್ ಮಾಡೋ ಶಿವ. ಇರ್ಲೋ, ಇದು ಫಸ್ಟ್ ಟೈಮ್. ತಗೋ, ಚಿಪ್ಸ್ ತಿನ್ನು. ತಗೊಳ್ಳೋ, ಕುಡಿಯೋ. ತಗೊಳ್ಳೋ, ತಗೋ, ತಗೊಳ್ಳೋ. ಬರ್ತಾ ಇದೆ ಕಾಕದ ನೋಡ ಹೆಂಗಾಗಿದೆ. ಬಾ, ಎದ್ದಾಳ ಮಕ್ಕೆದ್ದಾಳ. ಎಲ್ಲ ಚೆಲ್ಕಂಡ್ ಮೈಯೆಲ್ಲ ಏನಪ್ಪ ಮಾಡೋದು? ಅಯ್ಯೋ, ಅಣ್ಣ, ಅಲ್ಲಿ ಯಾವುದೋ ಒಂದು ಹುಡುಗಿ ಬರ್ತಾ ಇದೆ. ಅಣ್ಣ, ಒಂದು ಐಡಿಯಾ. ಅಲ್ಲೊಂದು ಹುಡುಗಿ ಬರ್ತಾ ಇದೆಯಾ? ಆ ಹುಡುಗಿನೇ ನಿಮ್ಮ ಹುಡುಗಿ ಅನ್ಕೊಂಡು ನಿನ್ ಲವ್ ಸ್ಟೋರಿ ಹೇಳೋಣ. ಒಳ್ಳೆ ಐಡಿಯಾನ ಕೊಟ್ಟೆ. ನೋಡು ಚಿನ್ನ, ಈ ಜಾಗ ಎಷ್ಟು ಕೂಲ್ ಆಗಿದೆ, ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಅಲ್ಲ. ಅಣ್ಣ, ಇದ್ಯಾವ್ದಣ್ಣ ಹೊಸ ಕಪಲ್ಲು? ನಿಂದೇ ಇನ್ನೂ ಅರ್ಥ ಆಗಿಲ್ಲ. ಯಾವಣ ಇವೆಲ್ಲ? ನಿನ್ ಸ್ಟೋರಿ ಹೇಳಂದ್ರೆ ಯಾವ್ದೋ ಹೊಸ ಜೋಡಿ ಕತೆ ಹೇಳ್ತಿದ್ಯಾ ಅಣ್ಣ. ನಿನ್ ಸ್ಟೋರಿ ಹೇಳೋಣ. ಇದನ್ನು ಕೇಳಿದ್ರೆ ಅದರ್ಥ ಆಗೋದು, ಅದನ್ನು ನೋಡಿದ್ರೆ ಇದರ್ಥ ಆಗೋದು. ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ನಿನಗೆ ಅರ್ಥ ಆಗುತ್ತೆ. ಸುಮ್ಮನೆ ಮುಂದೆ ನೋಡು. ಇವತ್ತು ಒಂದು ಒಳ್ಳೆ ಸಿನಿಮಾ ರಿಲೀಸ್ ಆಗಿದೆ. ಸಂಜೆ ನಾವು ಇಲ್ಲಿಂದ ಸೀದಾ ಸಿನಿಮಾಗೆ ಹೋಗೋಣ. ಸಿನಿಮಾ ಮುಗಿಸ್ಕೊಂಡು ಅಲ್ಲಿಂದ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡಿ, ಡಿನ್ನರ್ ಮುಗಿಸ್ಕೊಂಡು ಒಂದು ಲಾಂಗ್ ರೈಡ್ ಹೋಗೋಣ. ರೈಡ್ ಹೋಗಿ ವಾಪಸ್ ಬಂದು ಮನೆಗೆ ಹೋಗೋಣ. ಓಕೆನಾ? ನನಗೂ ಫ್ರೀನೇ ಇವತ್ತು, ಏನು ಕೆಲಸ ಇಲ್ಲ. ತಮಿಳ್ನಾಡಿಂದ ಬಂದಿದ್ದೀನಿ ಸರ್. ಬಸ್ಸಲ್ಲಿ ಬರ್ಬೇಕಾದ್ರೆ ಯಾರೋ ಪರ್ಸ್ ಹೊಡೆದ್ಬಿಟ್ರು ಸರ್. ಒಂದು 500 ರೂಪಾಯಿ ಇದ್ರೆ ಕೊಡಿ ಸರ್, ಊರಿಗೆ ಹೋಗಿ ಫೋನ್ ಪೇ ಮಾಡ್ತೀನಿ ಸರ್. ரொம்ப ದೂರ ಹೋಗ್ಬೇಕು ಸರ್. ಒಂದು 500 ರೂಪಾಯಿ ಇದ್ರೆ ಕೊಡಿ ಸರ್. ಕೊಟ್ಟೆ ಹಿರಿಯ ಕೊಟ್ಟೆ. ತಗೊಳ್ಳಿ 500 ರೂಪಾಯಿ. ನಿಮ್ಮಿಂದ ரொம்ப ಹೆಲ್ಪ್ ಆಯ್ತು ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಸೇಫಾಗಿ ಮನೆಗೆ ಹೋಗಿ. ಓಕೆ ಸರ್, ಜೋಪಾನ. ಬರ್ತೇನೆ ಸರ್. ಓಕೆ. ಒಂದು ನಿಮಿಷ, ನಿಮಗೆ 500 ರೂಪಾಯಿ ಸಾಕಾಗುತ್ತಾ? ಇನ್ನೊಂದು 500 ರೂಪಾಯಿ ಇಟ್ಕೊಳ್ಳಿ. ಹೋಗ್ತಾ ದಾರಿಯಲ್ಲಿ ಒಳ್ಳೆ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋಗಿ. നല്ല ಮನಸ್ಸು ಸರ್. ಥ್ಯಾಂಕ್ ಯು. ದೇವ್ರು ಒಳ್ಳೇದು ಮಾಡಲಿ. ಹುಷಾರಾಗಿ ಹೋಗಿ. ಬರ್ತೀನಿ ಸರ್. ಓಕೆ. ಸರ್,
ನಿಮ್ದು ಫೋನ್ ನಂಬರ್ ಕೊಡಿ ಸರ್, ನಾನು ಊರಿಗೆ ಹೋಗಿ ಫೋನ್ ಪೇ ಮಾಡ್ತೀನಿ. ಅಯ್ಯೋ ಫೋನ್ ಪೇ ಮಾಡೋದೆಲ್ಲ ಬೇಕಾಗಿಲ್ಲ, ಅದು ನಿಮ್ಗಂತಾನೆ ಕೊಟ್ಟಿದ್ದು. ನೀವು ಸೇಫ್ ಆಗಿ ಮನೆಗೆ ಹೋದ್ರೆ ಅಷ್ಟೇ ನನಗೆ ಸಾಕು. ಥ್ಯಾಂಕ್ ಯು ಸರ್, ದೇವ್ರು ಒಳ್ಳೇದು ಮಾಡಲಿ ಸರ್. ಅಯ್ಯೋ ಬೇಡ ಬೇಡ ಬೇಡ. ಬರ್ತೀನಿ ಸರ್. ಹಾಂ ಸೊ ಓಕೆ ಸೇಫ್ ಆಗಿ ಮನೆಗೆ Okay, ಹೋಗಿ sir. ಅಷ್ಟೇ ಸಾಕು. ಬಾ ಹೋಗೋಣ. ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂದರೆ ನನಗೆ ನೋಡ್ಕೊಂಡಿರೋಕ್ಕೆ ಆಗಲ್ಲ ಚಿನ್ನ. ನನ್ನ ಹತ್ರ ಏನಿದೆಯೋ ಎಲ್ಲನೂ ಕೊಟ್ಬಿಡ್ತೀನಿ. ரொம்ப ಖುಷಿ ಆಯ್ತು. ಈ ಥರ ಎಲ್ಲ ಹೊಸ ಹೊಸ ಪ್ಲ್ಯಾನ್ ಮಾಡಿ ದುಡ್ಡಿಸ್ಕೋತಾರ. ಬಾ 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 ಜನ ಭಾಳ ಕೆಟ್ಟೋಗಾರಣ. ನಮ್ಮಂಗೆ ಭೂಮಿ ಬಗ್ದು ಅನ್ನ ಬೆಳೆದಿದ್ರೆ ಗೊತ್ತಾಗಿರೋದಣ್ಣ ಕಷ್ಟ ಏನು ಅಂತ. ಎಲ್ಲ ಮೈಗಳು ನನ್ನ ಮಕ್ಕಳು ಏನೆಲ್ಲ ಐಡಿಯಾ ಮಾಡ್ತಾರಣ್ಣ, ಬಡ್ಡಿ ಮಕ್ಕಳು. ಮುಂದಕ್ಕೆ ಏನಾಯ್ತು ಹೇಳಣ್ಣ? ನಮ್ಮ ಸೈಡು ಒಂದು ಗಾದೆ ಇದೆ, ದಡ್ಡಂಗೆ ಬುದ್ಧಿವಂತ ಹೊಡೆದ್ರೆ ಬುದ್ಧಿವಂತಂಗೆ ಭಗವಂತ ಹೊಡಿತಾನಂತೆ. ತಮಿಳ್ನಾಡಿಂದ ಬಂದಿದ್ದೀನಿ ಸರ್. ಬಸ್ಸಲ್ಲಿ ಬರ್ಬೇಕಾದ್ರೆ ಯಾರೋ ಪರ್ಸ್ ಹೊಡೆದ್ಬಿಟ್ರು ಸರ್. ಒಂದು 500 ರೂಪಾಯಿ ಇದ್ರೆ ಕೊಡಿ ಸರ್, ಊರಿಗೆ ಹೋಗಿ ಫೋನ್ ಪೇ ಮಾಡ್ತೀನಿ ಸರ್. ரொம்ப ದೂರ ಹೋಗ್ಬೇಕು ಸರ್, ಒಂದು 500 ರೂಪಾಯಿ ಇದ್ರೆ ಕೊಡಿ ಸರ್. ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಬರ್ತೇನೆ ಸರ್. ಥ್ಯಾಂಕ್ ಯು ಸರ್, ಎಲ್ಲ ಮನಸ್ಸು ಸರ್. ದೇವ್ರು ಒಳ್ಳೇದು ಮಾಡಲಿ ಸರ್. ಬರ್ತೀನಿ ಸರ್. ದಯವಿಟ್ಟು ತಪ್ಪಾಯ್ತಣ್ಣ, ಯಾರಿಗೂ ಹೇಳ್ಬೇಡ ಅಣ್ಣ ಪ್ಲೀಸ್ ಅಣ್ಣ. ಒಂದು ವಾರ ಕಲೆಕ್ಷನ್ ಮಾಡ್ಕೊಂಡು ಹೊಂಟೋಗ್ಬಿಡ್ತೀನಿ ಅಣ್ಣ, ಪ್ಲೀಸ್ ಅಣ್ಣ.